ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇಷ್ಟು ದಿನದಿಂದ ನಮ್ಮ ಹೆಣ್ಣುಮಕ್ಕಳು ಕಾಯ್ತಿದ್ದಂತಹ ಹಬ್ಬದ ಸಂಭ್ರಮ ಇಂದು ನಾವು ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮಿಯ ಮುಖಾಂತರ ಕಾಣಬಹುದು. ಈ ವರ್ಷದ ವರಮಹಾಲಕ್ಷ್ಮಿ ವ್ರತಾಚರಣೆಯಿಂದ ನಿಮ್ಮೆಲ್ಲರ ಮನೆಯಲ್ಲಿ ಸುಖ, ಶಾಂತಿ, ಅಭಿವೃದ್ಧಿ, ಅಷ್ಟೈಶ್ವರ್ಯ ನೆಲೆಸಲಿ ಎಂದು ಆಶಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಪ್ರೀತಿಯ ನಿಂಪ್ರಿತಾ ಯಶ್ವಂತ್. ಇವತ್ತು ನಮ್ಮ ಜೊತೆ ನೊಂದ ಮನಸ್ಸಿಗೆ ಮನಶಾಂತಿಯಾಗಿ ನಂದ ದೀಪವಾಗಿ ಜ್ಞಾನದ ಬೆಳಕಿನ ದೀಪ ಹಚ್ಚಿ ಹಸನಾಗಿಸಲು ಶ್ರಮಿಸುವ ನಿಮ್ಮೆಲ್ಲರ ಮೆಚ್ಚಿನ ಗುರುಗಳಾದಂತಹ ಶ್ರೀ ಶ್ರೀ ಅರುಣ್ ಶಾಸ್ತ್ರಿಗಳಿಗೆ ನಮಸ್ಕರಿಸುತ್ತಾ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇವತ್ತಿನ ದಿವಸ ಶ್ರೀ ವರಮಹಾಲಕ್ಷ್ಮಿಯನ್ನು ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ಗುರುಗಳೇ, ಎಲ್ಲರಲ್ಲೂ ಈ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಇದೆ ಗುರುಗಳೇ. ಈಗ ಬೆಳಗ್ಗೆ ನಾವು ಪೂಜೆಯನ್ನ ಮಾಡ್ಬೇಕೋ ಅಥವಾ ಸಂಜೆಯಲ್ಲಿ ನಾವು ಪೂಜೆಯನ್ನ ಮಾಡ್ಬೇಕೋ ಅನ್ನೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಶ್ರಾವಣ ಮಾಸದ 2ನೇ ಶುಕ್ರವಾರ, ಹುಣ್ಣಿಮೆಯ ಮೊದಲನೇ ಶುಕ್ರವಾರವಾಗಿ ಬರುವಂತಹ ಒಂದು ಶುಕ್ರವಾಸರ ದಿವಸದಲ್ಲಿ ವರಮಹಾಲಕ್ಷ್ಮಿ ಅಂತ ಒಂದು ಸಾಂಪ್ರದಾಯಿಕವಾಗಿ ವ್ರತವನ್ನ ಆಚರಣೆಯನ್ನು ಪೂರಕವಾಗಿ ನಾವು ಯಾವಾಗ ಪ್ರಾರಂಭ ಮಾಡಿದ್ರು ಅವತ್ತಿನ ದಿವಸದಲ್ಲಿ ಶುಭ ಲಗ್ನಗಳು ಅಂತ ಹೇಳ್ತೇವೆ ನಾವು. ಶುಭ ಲಗ್ನಗಳು ಅಂದ್ರೆ ಪ್ರಾತಃ ಕಾಲ, ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಒಂದು ಕಾಲಗಳಿದೆ. ಅದಾದ ನಂತರದಲ್ಲಿ ಸೂರ್ಯ ಉದಯಿಸುವಂತ ಸಂದರ್ಭಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡುವುದು ಆ ಕುಟುಂಬಗಳಿಗೆ ಒಳಿತು ಅಂತ ಅನ್ನುವಂತ ಒಂದು ಸಂಪ್ರದಾಯವಿದೆ. ಸಂಜೆ ಗೋಧೂಳಿ ಸಮಯದಲ್ಲಿ ಸಹ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದು. ಆದರೆ ಭಗವಂತನಿಗೆ ರಾಹುಕಾಲ, ಯಮಗಂಡಕ ಕಾಲ, ಗುಳಿಕ ಕಾಲಗಳು ಯಾವುದೂ ಸಹ ನಿಷಿದ್ಧ ಅಂತ ಹೇಳ್ತೀವಿ ನಾವು. ಪೂರಕವಾಗಿ ಒಂದು ಶುಭ ಕಾರ್ಯವನ್ನು ಮಾಡುವುದಕ್ಕೆ ಈ ವರಮಹಾಲಕ್ಷ್ಮಿ ಒಂದು ವ್ರತ ಏನ್ ಆಚರಣೆ ಇದೆ, ದಿನಪೂರ್ತಿಯಲ್ಲಿ ಶುಭ ಲಗ್ನದಲ್ಲಿ ಮಾಡುವುದು ಉತ್ತಮವಾಗಿ ಫಲಗಳನ್ನು ನೀಡಬಹುದು. ಗುರುಗಳೇ, ಇವಾಗ ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ ವಿಧಿ ವಿಧಾನಗಳೆಲ್ಲ ಇದೆ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಪ್ರಥಮವಾಗಿ ಶುಕ್ರವಾಸರದಲ್ಲಿ ವರಮಹಾಲಕ್ಷ್ಮಿ ಒಂದು ವ್ರತಾಚರಣೆಗೆ ಮೊದಲನೇದಾಗಿ ಪ್ರಾತಃ ಕಾಲ ಅಥವಾ ಇಂದಿನ ದಿವಸದಲ್ಲಿ ಯಾವತ್ತು ವರಮಹಾಲಕ್ಷ್ಮಿ ಹಬ್ಬವಿರುತ್ತದೋ ಆ ಇಂದಿನ ದಿವಸದಲ್ಲಿ ಎಲ್ಲ ಷೋಡಶೋಪಚಾರ ಪೂಜಾಗಳಿಗೆ ಮತ್ತು ಕಲಶಗಳಿಗೆ ಮತ್ತು ವಿಧಿವಿಧಾನಗಳಲ್ಲಿ ಹೇಳಬೇಕು ಅಂದ್ರೆ 4-5 ಬಾರಿ ವಿಧಾನಗಳಲ್ಲಿ ಮಾಡ್ತಾರೆ ವರಮಹಾಲಕ್ಷ್ಮಿಯನ್ನು. ವರಮಹಾಲಕ್ಷ್ಮಿಯನ್ನು ಪ್ರಥಮವಾಗಿ ಮೊದಲನೇದಾಗಿ ಕಲಶ ಪೂಜೆಯಲ್ಲಿ ಶುರು ಮಾಡ್ತಾರೆ, ಅಥವಾ ಹರಿದ್ರ ಅಂದ್ರೆ ಪಿಳ್ಳಗಳ ಒಂದು ವರಮಹಾಲಕ್ಷ್ಮಿ ಅಂತ ಹೇಳಿ ಹರಿದ್ರದಲ್ಲಿ ಮಾಡ್ತಾರೆ. ಮತ್ತು ಒಂದು ಬಿಂಬಾಕೃತಿ ಅಂತ ಹೇಳಿ ವರಮಹಾಲಕ್ಷ್ಮಿ ಹೀಗಿದ್ದಾರೆ ಅಂತ ಹೇಳಿ ಒಂದು ವರಮಹಾಲಕ್ಷ್ಮಿ ಬಿಂಬಾಕೃತಿಯಲ್ಲಿ ಮಾಡ್ತಾರೆ. ಅದಾದ ನಂತರದಲ್ಲಿ ಅವರಿಗೆ ಅನುಕೂಲಕರವಾದಂತಹ ಅವರ ಒಂದು ಶಕ್ತಾನುಸಾರ ಭಕ್ತಾನುಸಾರವಾಗಿ ಅವರ ಇಚ್ಛಿತವಾಗಿ ಒಂದು ಐಶ್ವರ್ಯ ರೂಪದಲ್ಲೂ ಸಹ ಮಾಡುವಂತಹ ದಿನಗಳನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಹಾಗಾಗಿ ಮೊದಲನೇದಾಗಿ ಭಕ್ತಿಯುಕ್ತವಾಗಿ ನಾವು ಎಲ್ಲಾ ಒಂದು ಪರಿಕರಗಳನ್ನು ಅಂದ್ರೆ ಮೊದಲನೇದಾಗಿ ಇಂದಿನ ದಿವಸದಲ್ಲೇ ಷೋಡಶೋಪಚಾರವಾಗಿ ಅರಿದ ಚೂರ್ಣ, ಕುಂಕುಮ, ಗಂಧ, ಅಕ್ಷತೆ ಮತ್ತೆ ಪುಷ್ಪ, ಒಂದು ತೊಂಬಿಗೆ, ಒಂದು ತಾಮ್ರದ ಒಂದು ಬಿಂದಿಗೆ, ತೆಂಗಿನಕಾಯಿ, ಮುಖಸಿರಿನೇ ಮತ್ತೆ ವರಮಹಾಲಕ್ಷ್ಮಿಗೆ ಬೇಕು ಅಂತ ಏನಿಲ್ಲ. ಹರಿದ್ರದಲ್ಲೂ ಭಗವಂತನನ್ನ ಒಂದು ಮಹಾಲಕ್ಷ್ಮಿಯನ್ನು ಕಾಣಬಹುದು. ಹಾಗಾಗಿ ನಿಮ್ಮ ಅನುಕೂಲವಾದಂತಹ ಪುಷ್ಪಗಳು, ನಿಮ್ಮ ಅನುಕೂಲವಾದಂತಹ ಒಂದಷ್ಟು ವಿಚಾರಗಳು ಹೇಳ್ಬೇಕು ಅಂದ್ರೆ ಶುಷ್ಕ ಫಲ ಅಂದ್ರೆ ಒಂದು ಪರಿಕರಗಳಾದಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಮತ್ತೆ ಭಗವಂತನಿಗೆ ಬೇಕಾದದ್ದು ಗೋಧಿ ಪಾಯಸ, ವರಮಹಾಲಕ್ಷ್ಮಿಗೆ ಬೇಕಾದದ್ದು ಗೋಧಿ ಪಾಯಸ ಒಂದು ಶುಷ್ಕವಾಗಿ ಬೇಕಾಗಿರುವಂಥದ್ದು. ಮತ್ತೆ ಪಂಚಪಲ್ವಗಳು ಅಂತ ಹೇಳ್ತೀವಿ, 5 ತರದ ಹಣ್ಣುಗಳನ್ನು, ಅದ್ರ ಜೊತೆಗೆ ಪುಷ್ಪಗಳು, ನಾನಾ ವಿಧವಾದಂತಹ 5 ತರದ ಪುಷ್ಪಗಳನ್ನು ಸಹ ಜೊತೆಗೆ ಒಂದಷ್ಟು ದೀಪಾರತಿಗೆ, ಒಂದಷ್ಟು ಧೂಪಾರತಿಗೆ, ಒಂದಷ್ಟು ಕೊನೆಯ ಭಾಗದಲ್ಲಿ ಹೇಳೋದಾದ್ರೆ ನೈವೇದ್ಯ ನಂತರದಲ್ಲಿ ಒಂದು ಆರತಿ. ಇದು ಮೊದಲನೇದಾಗಿ ನಾವು ಅವತ್ತಿನ ದಿವಸದಲ್ಲಿ ರೆಡಿ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಯಾವುದೇ ಒಂದು ಭಗವಂತನನ್ನು ನಾವು ಪೂಜೆ ಮಾಡೋಕ್ಕಿಂತ ಮೊದಲು ನಾವು ಏನ್ ತಿಳಿಸ್ಕೊಡ್ತೀವಿ ಅಂದ್ರೆ ಮಡಿ ಅಂದ್ರೆ ಏನು ಅಂದ್ರೆ ನಾವು ಎಲ್ಲಿಂದೋ ಬರೋಂಥದ್ದು, ತಂದೆ ಆಗ ತಕ್ಷಣದಲ್ಲೇ ಮಾಡೋಂಥದ್ದು, ನಾವು ಹೀಗೆ ಬಂದ್ಬಿಡೋಂಥದ್ದು, ಈಗಲೇ ಭಗವಂತನ ಮಾಡಿದ್ರೆ ತಪ್ಪಾಗತ್ತೆ. ಭಗವಂತ ಅಂತ ಹೇಳಿದ್ರೆ 5 ಧಾತುಗಳನ್ನು ಆವರಿಸಿರುವಂತಹ ಒಂದು ವಿಚಾರದಲ್ಲಿರುವಂತಹ ಒಂದು ಶಕ್ತಿಯನ್ನು ಭಗವಂತ ಅಂತ ಹೇಳ್ತೀವಿ. ನಾವು 5 ಧಾತುಗಳ ಒಳಪಟ್ಟದಲ್ಲಿರುವಂಥವರು ನಾವು ಅಂತ ಹೇಳಿದ್ರೆ ಮೊದಲನೇದಾಗಿ ಅಗ್ನಿ, ಗಾಳಿ, ಬೆಂಕಿ, ಜೊತೆಗೆ ಅದ್ರ ಮುಂದೆ ಹೋಗ್ತೀವಿ ನೀರು, ಆಕಾಶ,
ಭೂಮಿ, ಇವಿಷ್ಟೂ ಒಳಪಟ್ಟಿರೋರು ಮನುಷ್ಯ. ಅವನ್ನು ಮೀರಿರುವಂತವರು ದೇವತೆ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅವರನ್ನ ಮೀರಿರುವವರು ನಾವು ಒಳ್ಳೆ ಶುಭ್ರವಾದ ಮನಸ್ಸಿನಲ್ಲಿ ಏಕಚಿತ್ತವಾಗಿ ಸಂಕಲ್ಪದಲ್ಲಿ ನಾವು ಒಂದು ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ನೀವುಗಳು ಹೇಳ್ದ ಹಾಗೆ ಗುರುಗಳೇ, ಅಕ್ಷತೆ ಮತ್ತು ಹೂವನ್ನು ನಮ್ಮ ಎಡಗೈಯಲ್ಲಿ ಹಿಡಿದುಕೊಂಡು ಬಲ ಸೈಡಿನಲ್ಲಿ ಇಟ್ಕೋಬೇಕು. ಇದನ್ನ ಪ್ರಥಮವಾಗಿ ಸಂಕಲ್ಪ ಅಂತ ಹೇಳ್ತೀವಿ ನಾವು. ಸಂಕಲ್ಪ ಅಂತ ಹೇಳೋದಾದ್ರೆ ಇವತ್ತಿನ ದಿನಮಾನವನ್ನು, ಇವತ್ತಿನ ನಕ್ಷತ್ರವನ್ನು, ಇವತ್ತಿನ ತಿಥಿಯನ್ನು, ಇವತ್ತಿನ ಒಂದು ಇರುವಂತಹ ದಿನಮಾನವನ್ನು ಒಂದು ಸಂಕಲ್ಪ ಅಂತ ಹೇಳ್ತೀವಿ. ಸಂಕಲ್ಪ ಅಂದ್ರೆ ನಿಮ್ಮ ಇಷ್ಟಿತಗಳನ್ನ, ನಿಮ್ಮ ಮನಸ್ಸಿನಲ್ಲಿ ಏನು ಅಭಿಷ್ಟಗಳಿದೆಯೋ ಭಗವಂತನಿಗೆ ತಲುಪಿಸುವಂತಹ ಒಂದಷ್ಟು ಮಂತ್ರಗಳನ್ನ ಒಂದು ಸಂಕಲ್ಪ್ಯ ಅಂತ ಹೇಳ್ತೀವಿ. ಇದನ್ನ ಮೊದಲನೇದಾಗಿ ನಾವು ಹೇಳ್ಕೊಡ್ತೀನಿ, ಹಾಗೆ ನಿಮ್ಮ ಮನಸ್ಸಲ್ಲಿ ಸ್ಮರಿಸ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶುಭಾಭ್ಯಾಂ ಶೋಭನಾಮೂರ್ತಿಂ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀಹರಿ ಶ್ವೇತವರಃ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯ ಗೋದಾವರ್ಯ ದಕ್ಷಿಣ ತೀರೆ ಶಾಲಿವಾಹನಶಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀ ಕ್ರೋಧನಾಮ ಸಂವತ್ಸರಸ್ಯ ದಕ್ಷಿಣಾಯನಸ್ಯ ಶ್ರಾವಣ ಮಾಸಸ್ಯ ದ್ವಿತೀಯ ಶುಕ್ರವಾಸರಯುಕ್ತಾಯ ಪ್ರಥಮ ತಿಥಿ ಏಕಾದಶಿ ತಿಥಿ ಮಮಂತ್ಯೆ ಮೂಲಾ ನಕ್ಷತ್ರೆ ಓಂ ಧನಸ್ಸು ರಾಶಿಸ್ಯ ಪ್ರಥಮ ಆಂ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಮಾಕಂ ಮಮ ಕುಟುಂಬ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಆಯಸ್ಸು ಆರೋಗ್ಯ ಅಭಿವೃದ್ಧಿರಸ್ತು ಧರ್ಮಕಾಂತಾಯ ಸಿದ್ಧಿರಸ್ತು ಸಕಲ ಸನ್ಮಂಗಳಾನಿ ಭವಂತೋ ಭವಂತು. ಕುಟುಂಬ ಪೂರ್ವಕ ನವಗ್ರಹಂ ಏಕಾಯಿಕ ದ್ವಾಯಿಕ ಛಾಯಿಕ ಚತುರ್ಥಾದಿ ಫಲಪುರುಷ ಅರ್ಥ ಸಿದ್ಧಿರಸ್ತು. ಕುಟುಂಬ ಶಾಂತಿರಸ್ತು ಪುಸ್ಥಿರಸ್ತು ತುಸ್ಥಿರಸ್ತು ಅವಿಘ್ನಮಸ್ತು. ಆಶೀರ್ವಾದ ನವಗ್ರಹಂ ಸಿದ್ಧಿರಸ್ತು. ಪೂರ್ವಕ ವಾಕ್ದೋಷಂ ಮಾತೃದೋಷಂ ಪಿತೃದೋಷಂ ಗ್ರಹದೋಷ ಪರಿವಾರ ದೋಷ ದುಸ್ವಪ್ನ ಅಹೋರಾತ್ರಿ ಚೋರಭಯ ವೃಕ್ಷಭಯ ವಿಷಜಂತುರ್ಭಯ ನಿವಾರಣ ನವನವ ಜನಿತಾನಾಂ ಪೂರ್ವಕ ಕರ್ಮಣಸ್ಯೇಂ ನಚಿಕೇತಾಗ್ನಿ ಸಂಬನಸ್ಯೇಂ ಪ್ರಜ್ವಲಾಹ ಪ್ರಥಮ್ಯೇಂ. ಓಂ ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂ ಗಮಯ. ಶಾಂತಿ ಶಾಂತಿ ಶಾಂತಿ. ಅಕ್ಷತೆಗಳನ್ನು ಪಾದದಲ್ಲಿ ಹರಿದ್ರ ಕುಂಕುಮ ಚೂರ್ಣವನ್ನು ಆಲ್ರೆಡಿ ಸಿಂಗಾರವಾಗಿದೆ. ಹಾಗಾಗಿ ಒಂದು ನಚಿಕೇತ ಅಗ್ನಿ ಅಂತ ಹೇಳಿ ಪ್ರಥಮವಾಗಿ ನೀವು ದೀಪವನ್ನು ಒಂದು ಸಂಕಲ್ಪದಲ್ಲಿ ಹೇಳಬೇಕು. ದೀಪವನ್ನು ಹಚ್ಚಿ. ಎರಡು ಬತ್ತಿ ಮೂರು ಬತ್ತಿ ನಾವು ಮೊದಲೇ ತಿಳಿಸಿಕೊಟ್ಟಾಗೆ ನಾವು ಪಂಚ ಅಂತ ನಾವು ಹೇಳೋದಾದ್ರೆ 5 ಧಾತುಗಳಲ್ಲಿ ನಾವು ಆಲ್ರೆಡಿ ನಾವು ಲೀನವಾಗಿರುವಂತಹ ಮನುಕುಲದವರು. ನಮಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕುಟುಂಬ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ 5 ಧಾತುಗಳನ್ನು ಕೊಡುವಂತಹ ನಚಿಕೇತನನ್ನು ಬಲಗಡೆಗೆ 3 ಬತ್ತಿ, ಅಮ್ಮನವರ ಎಡಗಡೆಗೆ 2 ಬತ್ತಿ, ಈ 5 ಬತ್ತಿಗಳನ್ನು ನಾವು ಸುಧಾ ಹಚ್ಚುವಂತಹ ಒಂದು ಸನಾತನದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಈಗ ಪ್ರಥಮವಾಗಿ ನೀವು 5-3 ಅಂದ್ರೆ 5 ಬತ್ತಿಯನ್ನು ಹಚ್ಚಿದ್ದೀರಿ. ಒಂದು ಸಂಕಲ್ಪವನ್ನು ಹೇಳಿಕೊಟ್ಟೆ. ಈ ಸಂಕಲ್ಪದ ಪೂರ್ವಕವಾಗಿ ಇದರ ಅರ್ಥಗಳನ್ನು ತಿಳಿಸಿಕೊಡೋದಾದ್ರೆ ನಾವು ಮೊದಲನೇದಾಗಿ ಹೇಳ್ತೀವಿ ನಿಮ್ಗೆ. ಶುಭಾಭ್ಯಾಂ ಶೋಭನಂ ಮೂರ್ತ್ಯಂ ಆದಿಬ್ರಹ್ಮಣಂ ದ್ವಿತೀಯ ಪರಾರ್ಧಂ ಶ್ರೀಹರಿಶ್ವೇತವರಃ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭರತವರ್ಷೆ ಭರತಖಂಡೆ. ಇದನ್ನು ನಾನು ಹೇಳಿಕೊಟ್ಟೆ. ಇದರ ಅರ್ಥ ಏನು ಅಂತ ಗೊತ್ತಿಲ್ಲ, ನಮ್ಮ ವೀಕ್ಷಕರಿಗೂ ಗೊತ್ತಿಲ್ಲ, ಕೆಲವೊಬ್ಬರಿಗೆ ತಿಳ್ಕೊಂಡಿರ್ತಾರೆ. ಈಗಿನ ಮಾಧ್ಯಮ ನಮ್ಮ ವಿಚಾರದಲ್ಲಿ ನಾವು ನಮ್ಮ ಒಂದು ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನಗಳಿಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಡೋಣ. ಪ್ರಥಮವಾಗಿ ನಾವು ಹೇಳೋದಾದ್ರೆ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರ್ಣ ಅಂತ ಹೇಳಿದರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡುವಂಥ ಪೂರ್ವಕದಲ್ಲಿ ಶ್ರೀರಾಮನನ್ನು ಮನಸ್ಸಿಗೆ ಸ್ಮರಿಸ್ಕೋಬೇಕು. ಇದು ರಾಮರಾಜ್ಯ ಅಂತ ಹೇಳ್ತೀವಿ. ರಾಮರಾಜ್ಯ ಅಂದ್ರೆ ಇದೀಗ ಭಾರತ ಅನ್ನೋದಕ್ಕಿಂತ ಭರತ ಭೂಮಿ ಅಂತ ಹೇಳಂಥದ್ದು. ರಾಮನ ಒಂದು ಅನುಷ್ಠಾನ ಇಲ್ಲದಾದಾಗ ಭರತನ ಆಳ್ವಿಕೆಯಲ್ಲಿ ಇರುವಂತಹ ನಮ್ಮ ದೇಶವನ್ನು ಭರತ ಭೂಮಿ ಅಂತ ಹೇಳ್ಕೊ ಬಂದಿದ್ದೀವಿ ನಾವು. ಇದು ನಾವು ಹೇಳೋದು ಭಾರತ ಮಾತಾ ಕಿ
ಅಂದ್ರೆ ನಮ್ಮ ಭಾರತ ಮಾತೆಯನ್ನು ಸುಧಾ ಒಂದು ಭರತ ಅನ್ನೋ ಒಂದು ಸಂಪ್ರದಾಯದ ಒಂದು ಮಾತನ್ನ ಮುನ್ನುಡಿಯಾಗಿ ನಾವು ಹೇಳ್ತೀವಿ. ಈ ಭರತ ಭೂಮಿಯಲ್ಲಿ ಶ್ರೀರಾಮನ ನಾವೀಗ ಏನ್ ಮಾಡಿದೀವಿ ಅಂದ್ರೆ ಭಾರತದಲ್ಲಿ ದಕ್ಷಿಣ ಭಾಗದಲ್ಲಿದ್ದೇವೆ. ದಕ್ಷಿಣ ಭಾಗದಲ್ಲಿದ್ದಾಗ ಈ ಒಂದು ನಚಿಕೇತ ಅಗ್ನಿಯ ಸಂಭವವನ್ನು ಒಂದು ಪ್ರಜ್ವಲಿಸುವುದಕ್ಕಿಂತ ಮೊದಲು ನಾವು ಹೇಳ್ಬೇಕು ಅಂದ್ರೆ ಈ ಇವತ್ತಿನ ದಿವಸದಲ್ಲಿ ಶುಭ ನಕ್ಷತ್ರವಾಗಿದೆ, ಶುಭ ಯೋಗವಾಗಿದೆ. ಶುಭ ಕಾರಣದಲ್ಲಿ ನಾವು ಒಂದು ಅಮ್ಮನವರ ವರಮಹಾಲಕ್ಷ್ಮಿ ಒಂದು ಪೂಜೆಯನ್ನು ಸ್ಥಾಪನೆಯನ್ನು ಮಾಡಿದ್ದೇವೆ. ಈ ದಿವಸದಲ್ಲಿ ರಾಮನ ಆಜ್ಞೆಯನ್ನು ನಿನ್ನನಿಗೆ ಕರುಣಿಸು ಭಗವಂತ ಅಂತೇಳಿ ಶ್ರೀರಾಮನನ್ನು ಮನಸ್ಸಿಗೆ ಸ್ಮರಿಸ್ಕೋಬೇಕು. ತದನಂತರದಲ್ಲಿ ಮುಂದಿನ ಒಂದು ಸಂಕಲ್ಪದಲ್ಲಿ ಹೇಳ್ತೀವಿ, ಏಕಾಯಿಕಂ ದ್ವಾಯಿಕಂ ಚಾಯಿಕಂ ಚತುರ್ಥಾದಿ ಫಲಪುರುಷ ಅರ್ಥ ಸಿದ್ಧಿರಸ್ತೋಹು ಅಂತ. ಏಕಾಯಿಕ ದ್ವಾಯಿಕ ಚಾಯಿಕ ಚತುರ್ಥಾದಿ ಇದರ ಅರ್ಥ ತಿಳಿಸ್ಕೊಡ್ಬೇಕು ಅಂದ್ರೆ ನಾವು ಇರುವಂತಹ ಈ ಭೂಮಿಯಲ್ಲಿ ನಾವು ಹೇಳ್ತೀವಿ ಮೊದಲನೇದಾಗಿ ಅಷ್ಟದಿಕ್ಪಾಲಕರು, ತದನಂತರದಲ್ಲಿ ನಿಮಗೆ ನಾವು ತಿಳಿಸ್ಕೊಡೋದಾದ್ರೆ ನವಗ್ರಹಗಳು ಅಂತ ಹೇಳ್ತೀವಿ. ನವಗ್ರಹಗಳ ಅನುಚರಣೆಯಲ್ಲಿ ನಾವು ಹೇಳೋದಾದ್ರೆ ಮೊದಲನೇದಾಗಿ ನಮ ಸೂರ್ಯಾಯಂ ಚಂದ್ರಾಯಂ ಮಂಗಳಾಯಂ ಬುಧಾಯ ಚ ಗುರು ಶುಕ್ರ ಶನಿಭ್ರಶ್ಚ ರಾಹುವೇ ಕೇತುವೆ ನಮಃ. ಈ 9 ಗ್ರಹಗಳ ಅನುಷ್ಠಾನದಲ್ಲಿ ಫಲಾಫಲಗಳನ್ನು ನನಗೆ ಯಾವುದೇ ಮುಕ್ತಾನವಾಗಿ ನನಗೆ ಕೊಡು ಭಗವಂತ. ಶುಭ ಕಾರ್ಯಗಳಲ್ಲಿ ನಾವು ಯಾವುದೇ ಕೆಡುಕುಗಳನ್ನು ಮಾಡದೇನೆ ನಮಗೆ ಕುಟುಂಬದವರಿಗೆ ಆಯುಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ಕೊಡು ಭಗವಂತ. ಪುತ್ರ ಪೌತ್ರ ಅಭಿವೃದ್ಧಿರಸ್ತು ಅಂತ ಹೇಳ್ತೀವಿ. ಇಲ್ಲಿ ಎಲ್ಲಾ ಒಂದು ಕುಟುಂಬಗಳಲ್ಲೂ ಆಚರಣೆ ಮಾಡುವಂತಹ ಕುಟುಂಬಗಳಲ್ಲಿ ಪುತ್ರ ಪೌತ್ರ ಅಂದ್ರೆ ಅವರ ಕುಟುಂಬ ಅಭಿವೃದ್ಧಿ ಆಗ್ಲಿ. ವಸ್ತು ವಾಹನ ಧನ ಕನಕ ವಸ್ತುಗಳು ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಒಂದು ಮಕ್ಕಳಿಲ್ಲದವರಿಗೆ ಮಕ್ಕಳು ಸಂತಿಸುವುದಂತಹ ಅವರು ವರಮಹಾಲಕ್ಷ್ಮಿ, ಅದು ಒಂದು ವರನೇ. ಹಣ ಇಲ್ಲದವರಿಗೆ ಹಣವನ್ನು ಕೊಡುವಂತಹದ್ದು ಅದು ಒಂದು ವರನೇ. ವಿದ್ಯೆ ಇಲ್ಲದವರಿಗೆ ವಿದ್ಯೆಯನ್ನು ಸಂಪಾದನೆ ಮಾಡುವುದು ಒಂದು ವರನೇ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವುದು ಒಂದು ವರನೇ. ನಮ್ಮಲ್ಲಿ ಹೇಳೋದಾದ್ರೆ ಇವರು ಎಲ್ಲಾ ವರಗಳನ್ನು ನಾವು ಕಲ್ಪದಲ್ಲಿ ತಕೊಂಡು ಹೋಗುವಂತಹ ವರವನ್ನು ನಾವು ವರಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಎಲ್ಲ ಕುಟುಂಬದವರು ಸಾಂಪ್ರದಾಯಿಕವಾಗಿ ಒಂದು ಸಂಪ್ರದಾಯಿಕ ಸರಳತೆಯಲ್ಲಿ ಭಕ್ತಿಯುಕ್ತವಾಗಿ ಭಗವಂತನಿಗೆ ನೀವು ಮೊದಲೇ ಹೇಳಿದ್ರಿ, ಹಣಗಳನ್ನು ಇಡಬೇಕು, ಬೆಳ್ಳಿ ಚೊಂಬಲ್ಲಿ ಮಾಡಬೇಕು ಅಥವಾ ತಾಮ್ರದಲ್ಲಿ ಮಾಡ್ತಾರೆ ಈಗಿನ ಕಾಲಮಾನ ರೀತಿಯಲ್ಲಿ ಅಂತ ನಾವು ಮೊದಲೇ ತಿಳಿಸಿಕೊಟ್ಟಾಗೆ ಅವರಿಗೆ ಭಗವಂತನಿಗೆ ನಾವು ಎಷ್ಟೇ ಒಂದು ಪೂರ್ವಕವಾಗಿ ಮಾಡಿದ್ರೆ ವ್ಯಾವಹಾರಿಕಂ ಕಿಂಚಿತ್ತಂ ದಕ್ಷಿಣಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಅವರು ಕೊಟ್ಟಂತಹದ್ದು ನಾವು ಅವರಿಗೆ ಏನೇ ಕೊಟ್ಟರು ಅದು ಕಿಂಚಿತ್ತಿಗೆ ಸಮಾನ. ಹಾಗಾಗಿ ಈ ನಚಿಕೇತವನ್ನು ಸಂಭವಕ್ಕಿಂತ ಮೊದಲು ಒಂದು ಸಂಕಲ್ಪದಲ್ಲಿ ನಾವೇನ್ ತಿಳಿಸ್ಕೊಟ್ಟೋ ಇದ್ರ ಪೂರ್ಣ ಅರ್ಥಗಳನ್ನು ಎಲ್ಲಾ ಕುಟುಂಬದವರು ಒಂದು ಸಂಕಲ್ಪವನ್ನು ಮಾಡಿ ದೀಪವನ್ನು ಹಚ್ಚುವುದು ನಮ್ಮ ಸಂಪ್ರದಾಯದಲ್ಲಿ ಕಂಡು ಬಂದಿದೆ. ಗುರುಗಳೇ, ಇವಾಗ ವರಮಹಾಲಕ್ಷ್ಮಿ ವ್ರತವನ್ನ ನಾವು ಬ್ರಾಹ್ಮಣರನ್ನ ಕರೆಸಿನೇ ಪೂಜೆ ಮಾಡಬೇಕಾ ಅಥವಾ ನಾವು ಯಾರು ಇಚ್ಛೆ ಪಡ್ತೀವೋ ಅವರೇ ನಾವುಗಳೇ ಮಾಡಬಹುದಾ ಗುರುಗಳೇ? ಆಮೇಲೆ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳೇ ಮಾಡ್ಬೇಕು ಅನ್ನೋದೊಂದು ಮಾತಿದೆ. ಆ ಹೆಣ್ಮಕ್ಳೇ ಮಾಡ್ಬೇಕಾ ಅಥವಾ ಗಂಡ್ ಮಕ್ಳು ಕೂಡ ಮಾಡ್ಬೋದಾ? ನಾವು ಮಕ್ಕಳು ಕನ್ಯೆಯರಿಂದನೂ ಕೂಡ ಮಾಡಿಸ್ಬೋದಾ ಗುರುಗಳೇ? ತುಂಬಾ ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ನಮ್ಮ ವೀಕ್ಷಕರಲ್ಲಿ ಮೊದಲನೇದಾಗಿ ಹೇಳಬೇಕು, ಪ್ರಥಮವಾಗಿ ತಿಳಿಸ್ಕೊಡೋದಾದ್ರೆ ಬ್ರಹ್ಮಜ್ಞಾನಂ ಇತಿ ಅತಂ ಬ್ರಾಹ್ಮಣ ಅಂತ ಹೇಳ್ತೀವಿ. ಬ್ರಹ್ಮಜ್ಞಾನಂ ಇತಿ ಅತಂ ಬ್ರಾಹ್ಮಣ ಅಂತ ಹೇಳೋದಾದ್ರೆ ಎಲ್ಲಾ ಸಂಪ್ರದಾಯಗಳನ್ನ ಮೊದಲು ಅದನ್ನ ನಾವು ಷೋಡಶೋಪಚಾರ ಪೂಜೆಗಳನ್ನ ತಿಳಿದುಕೊಂಡು ನಮ್ಮ ಕೈಲಾದಷ್ಟು ಪೂರ್ಣ ಕಲಿಯೋಕ್ಕಾಗೋದಿಲ್ಲ, ತಿಳಿದುಕೊಂಡು ಯಥಾಶಕ್ತಿಯಾಗಿ ನಾವು ಮಾಡ್ಬೋದು. ಮಂತ್ರ ಉಪಚಾರಗಳಿಗೋಸ್ಕರ ಯಾರು ಕಲ್ತಿರಲ್ಲ ಅವರಿಗೋಸ್ಕರ ಬ್ರಾಹ್ಮಣರನ್ನ ಕರೆಸಬೇಕು ಅಂತ ಒಂದು ಸಂಪ್ರದಾಯ ಇದೆ. ಬ್ರಾಹ್ಮಣ ಅಂತಂದ್ರೆ ಏನು ಅಂದ್ರೆ ಇವತ್ತಿನ ದಿವಸ ವರಮಹಾಲಕ್ಷ್ಮಿಯ ದಿವಸದಲ್ಲಿ, ಇವತ್ತೇ ಶುಕ್ರವಾರ ದಿವಸದಲ್ಲಿ ಏಕಕಾಲದಲ್ಲಿ ಕೂರಿಸ್ಬೇಕು, ಬ್ರಾಹ್ಮಣರು ಸಿಗೋದಿಲ್ಲ. ಏನ್ ಮಾಡ್ಬೇಕು? ಮೊದಲನೇ ಪ್ರಶ್ನೆ. ಸಂಭಾವನೆಗಳು ಕೊಡ್ತೀವಿ ಅಂದ್ರೂ ಬ್ರಾಹ್ಮಣರು ಸಿಗೋದಿಲ್ಲ. ಬ್ರಾಹ್ಮಣರು ಅಂತ ಹೇಳಿದ್ರೆ ಅವರು ಮಂತ್ರೋಪಚಾರಗಳಿಗೆ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ತಿಳಿಸಿ ಕೊಡ್ತಾರೆ, ಸಾಂಪ್ರದಾಯಿಕವಾಗಿ ಮಾಡಿಕೊಡೋದು ಇದ್ದಾರೆ. ಸಿಗೋದಿಲ್ಲ ಅಂದಾಗ ನಾವು ಹೇಳುವಂತಹ ಪರಿಕರಗಳನ್ನ, ಈಗ ನಾವು ಮೊದಲಿಂದ ತಿಳಿಸಿಕೊಂಡಂತಹ ಪರಿಕರಗಳನ್ನ ಯಥೇಚ್ಛವಾಗಿ ಅವರ ಕೈಯಲ್ಲಿ ಶಕ್ತಾನುಸಾರವಾಗಿ ಅವರು ಕುಟುಂಬದಲ್ಲಿ ತಿಳಿದುಕೊಂಡು ಮಾಡೋದು ಉತ್ತಮ ಅಂತ ಹೇಳ್ತೀವಿ. ತಿಳಿದೇನೆ ಯಾವುದನ್ನು ಅಪಚಾರವಾಗಿ ಮಾಡಬಾರ್ದು. ತಿಳಿದಿರೋದಕ್ಕೆ ಬ್ರಾಹ್ಮಣ ಅಂತ ಹೇಳುವಂಥದ್ದು. ಬ್ರಾಹ್ಮಣರ ಪದದ ಅರ್ಥ ಏನು ಅಂದ್ರೆ ಬ್ರಹ್ಮಜ್ಞಾನಂ ಇತಿ ಅತಂ ಬ್ರಾಹ್ಮಣ ಅಂತ ಮೊದಲೇ ತಿಳಿಸಿಕೊಟ್ಟೆ. ಎಲ್ಲದನ್ನೂ ಸಹ ತಿಳಿದು ಶುಭವನ್ನು ನುಡಿಯುವವನು ಬ್ರಾಹ್ಮಣ. ಈಗಿನ ಒಂದು ಕಾಲಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ ಸಮಯಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬರು ಬರುವಂತದ್ದು, ಅವರ ಸಮಯಕ್ಕೆ ತಕ್ಕದಾಗಿ ಭಗವಂತನು ಮಾಡುವಂಥದ್ದು, ಅದು ಒಂದು ನೋಡ್ಕೊಂಡ್ ಬರ್ತಾ ಇದೀವಿ ಈ ದಿನಮಾನಗಳಲ್ಲಿ. ನಿಮ್ಮ ಕುಟುಂಬದಲ್ಲಿರುವಂತಹ ವರಮಹಾಲಕ್ಷ್ಮಿಯನ್ನು ಪುರುಷರು, ದಂಪತಿಗಳು ಅಥವಾ ಇಲ್ಲಿ ನಮ್ಮ ಮುಂದೆ ನಾವು ತಿಳಿಸಿಕೊಡ್ತೀವಿ ನವಗ್ರಂಥಿಗಳು ಅಂತ. ನಿಮಗೆ ಕಂಕಣವನ್ನು ಕಟ್ತೀವಿ 9 ಗ್ರಂಥಿಗಳು ಅಂತ. 9 ಗ್ರಂಥಿಗಳನ್ನ ಅರ್ಥ ಏನು ಅಂತ ಹೇಳಿದ್ರೆ ಬ್ರಾಹ್ಮಣರ ಕೈಲಿ ಕಂಕಣವನ್ನು ಕಟ್ಟಿಸ್ಕೋಬೇಕು ಅಂತ. 9 ಗ್ರಂಥಿಗಳು ದಂಪತಿಗಳಿದ್ರೆ ಅವರಿಗೆ ಕಟ್ಟುವಂಥದ್ದು, ಕನ್ಯೆಯರಾಗಿದ್ರೆ ಬ್ರಾಹ್ಮಣರು ಕಟ್ಟಂತದ್ದು, ಅಥವಾ ಪುರುಷರಿದ್ರೆ ಅವರ ಕುಟುಂಬದಲ್ಲಿ ಹಿರಿಯರಿದ್ರೆ ಅವರು ಸುಧಾ ಆಶೀರ್ವಾದವಾಗಿ ಕಟ್ಟಂತದ್ದು. 9 ಗ್ರಂಥಿಗಳಲ್ಲಿ
ತಾಯಿ ವರಮಹಾಲಕ್ಷ್ಮಿಯನ್ನು 9 ವರ್ಷಗಳ ಕಾಲ ಯಾರು ಸಾಂಪ್ರದಾಯಿಕವಾಗಿ ಅಂದ್ರೆ ಈಗ ನಾವು ತಿಳಿಸಿಕೊಟ್ಟಂತಹ ಸಾಂಪ್ರದಾಯಿಕವಾಗಿ, ಸಾಂಪ್ರದಾಯ ಆಡಂಬರ ಅಂತಲ್ಲ, ಮತ್ತೆ ತಿಳಿಸಿಕೊಡ್ತಾ ಇದ್ದೀವಿ ನಿಮಗೆ. ಅಲ್ಲಿರುವಂತಹ ಷೋಡಶೋಪಚಾರವಾಗಿ ಯಾರು ಸಾಂಪ್ರದಾಯಿಕವಾಗಿ ನಾವು ಮಾಡ್ತೀವಿ ಅದಕ್ಕೆ ಒಳಿತು ಅಂತ ತಿಳಿಸ್ಕೊಡ್ತೀವಿ. ಅದರಲ್ಲಿ ವರಮಹಾಲಕ್ಷ್ಮಿಯ ಮದುವೆ ಆಗಿಲ್ಲದೆ ಇದ್ರಂಥವ್ರು ಅಥವಾ ಹುಡುಗರು ಅಥವಾ ಹೆಣ್ಣು ಮಕ್ಕಳು ಆಗಿರ್ಬೋದು, ಅಥವಾ ಮದುವೆ ಆಗಿ ಮಕ್ಕಳಿಲ್ಲದಂಥವರು. ಹಾಗಾಗಿ ಮತ್ತೆ ಎರಡನೇ ವಿಚಾರವಾಗಿ ಹೇಳ್ತೀರಿ, ಕುಟುಂಬದಲ್ಲಿ ಕಲಹಗಳಿರುವಂಥವರು, ಕುಟುಂಬಗಳಲ್ಲಿ ಮತ್ತೆ ಅಣ್ಣ ತಮ್ಮಂದರಿಗೆ ವಾಗ್ವಾದಗಳು ಬೆಳೆಯುವಂಥದ್ದು, ಇದೆಲ್ಲ ಒಂದು ವಿಪರೀತ ಬುದ್ಧಿಗಳು ಈ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ. ಆ ಗೃಹದಲ್ಲಿ ತಾಯಿ ಭಗವತಿ ಅಂತ ಹೇಳ್ತೀವಿ, ತಾಯಿ ಅಮ್ಮನವರು ವರಮಹಾಲಕ್ಷ್ಮಿಯನ್ನು ನೆಲೆಯಾಗಿ ಈ ಕುಟುಂಬವನ್ನು ಶಾಂತಿ ರೂಪದಲ್ಲಿ, ವರದ ರೂಪದಲ್ಲಿ ಎಲ್ಲವನ್ನು ಸುಖಕರವಾಗಿ ಕೊಡು ತಾಯಿ ಅಂತ ಕೇಳುವಂತಹ ಒಂದು ವ್ರತ ವರಮಹಾಲಕ್ಷ್ಮಿ ವ್ರತ.